ಚಿಕ್ಕಿ ಚಿಕ್ಕಿ ಅಜ್ಜಿಗೆ ಏನಾಯ್ತು? ತರೋಜ ಅಜ್ಜಿಗೆ ಏನಾಯ್ತು ಚಿಕ್ಕಿ? ಯಾಕೆ ಅದೇನೋ ಅನ್ಕೊಂಡು ಅಳ್ತಿತ್ತು ಚಿಕ್ಕಿ. ಯಾಕೆ ಕರ್ಕೋಬೋದು? ಅಜ್ಜಿನ ನಾನು ನೋಡ್ಬೇಕು. ಅಜ್ಜಿಗೆ ಆಯಿ ಆಗೈತಾ? ಅಜ್ಜಿನ ಹಾಸ್ಪಿಟ್ಲಿಗೆ ಯಾಕೆ ಕರ್ಕೋಬೋದ್ರು ಚಿಕ್ಕಿ? ಅಯ್ಯೋ ಜೋಸಪ್ಪ, ಯಾಕವ ಹಿಂಗೆ ಅಳ್ತಾ ಇದೆಯೇ? ಅಳ್ಬೇಡಕನವ, ನನ್ನ ಚಿನ್ನ ಮರಿ ಅಲ್ವ ನೀನು, ಅಳ್ಬಾರ್ದು. ಬವ್ವ ಇಲ್ಲಿ ಬಾ, ಬವ್ವ. ಅಳ್ಬಾರ್ದು ಕಣ್ಣನ್ ರಾಜ. ಹತ್ತರಂಗೆ ಅಜ್ಜಿಗೆ ಸೂಜಿ ಹಾಕ್ಸಕ್ಕೆ ಕರ್ಕೋಗವ್ರೆ. ಅಜ್ಜಿಗೆ ಚೂರೇ ಚೂರು ಆಯಿ ಆಗ್ಬಿಟ್ಟಿತ್ತು, ಒಂಚೂರು ಸೂಜಿ ಹಾಕಿಸ್ಕೊಬರಕ್ಕೆ ಹಾಸ್ಪಿಟ್ಲಿಗೆ ಕರ್ಕೋಗವ್ರೆ ಕಣವ. ಇನ್ನೇನು ಇಲ್ಲ, ಅಳ್ಬಾರ್ದು. ನೀನು ಹಿಂಗತ್ರೆ ನಿನಗೂ ಸೂಜಿ ಹಾಕಕ್ಕೆ ಕರ್ಕೊಯ್ತಾರೆ ಕಣಪ್ಪ. ನೀನು ಹೊತ್ತು ಸುಸ್ತಾಗಿ ಬಿತ್ಕಂದ್ರೆ ಏನಪ್ಪ ಮಾಡೋದು? ಅಳ್ಬಾರ್ದು ಕಣವ ಜೋಸಪ್ಪ, ಅಳ್ಬಾರ್ದು ಕಣವ. ಮತ್ತೆ ಸೂಜಿ ಹಾಕ್ಸಕ್ಕೆ ಮಾಮೂಲಿಯಾಗಿ ಒಬ್ರು ಹೋಯ್ತಾರೆ ತಾನೆ, ಯಾಕೆ ಎಲ್ಲರೂ ಹೋದ್ರು? ನಮ್ಮ ಮಾತ್ರ ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋದ್ರು ಅಲ್ವಾ ಚಿಕ್ಕಿ? ನಾವು ಹೋಗೋದ ಬಾ ಹಾಸ್ಪಿಟ್ಲಿಗೆ, ಅಜ್ಜಿ ನೋಡ್ಕೊಬರದ. ಅಯ್ಯೋ ಹೆಂಗಪ್ಪ ಹೇಳಿ ನಿವ್ನಿಗೆ? ಏನು ಹೇಳಿದ್ರು ನನಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಯ್ತಾ ಇಲ್ಲ. ಇವ್ನು ಕೇಳೋ ಪ್ರಶ್ನೆಗಳಿಗೆ ಏನು ಹೇಳೋಕ್ಕಾದ್ದು? ನಾವು ಹೋಗದ ಬಾ ಚಿಕ್ಕಿ. ನೋಡ್ದ್ಯವ ಜಸು, ನೋಡ್ದ್ಯಾ? ತಂಗಿ ಪಾಪನೂ ಅಳ್ತದೆ, ನೀ ಎತ್ತರೆ ಅದು ಅಳುತ್ತೆ. ಏನೋ ಅಳ್ತಾವನಲ್ಲ ಅಣ್ಣ ಅನ್ಕೊಂಡು ಅಳ್ಬಾರ್ದು ಕಣವ. ಅದು ಎದ್ರುಕ ನೋಡಿ ಹಂಗೆ ಅಳ್ತಾ ಇದ್ದು. ಹೇಳ್ಬೇಡ, ಸುಮ್ಮನಿರವ ಪಾಪ. ತಂಗಿ ಪಾಪ ಅಳ್ತಾಳೆ, ಸುಮ್ಮನಿರು ಚಿನ್ನ. ಬಂದ್ಬಿಡುತ್ತೆ ಕಣವ. ಸರೋಜವ ಬಂದ್ಬಿಡುತ್ತೆ, ಅಳ್ಬೇಡ, ಸುಮ್ಮನಿರು. ನಾನು ಅಳ ನಿಲ್ಲಿಸ್ತಿ. ತಂಗಿ ಪಾಪ ಅಳ್ಬೇಡ ಚಿನ್ನಿ, ನಾನು ಅಳ್ತಿಲ್ಲ, ಅಳ್ಬೇಡ ಕಲೆ. ನೋಡು ಚಿಕ್ಕಿ, ನಾನು ಅಳ್ತೇನೋ, ಅಳ ನಿಲ್ಸು ಅಂದ್ರೆ ಹಂಗ ಅಳ್ತಾ ಇದ್ದಾಳು. ಏಯ್ ತಂಗಿ ಪಾಪ, ನೀನು ಅಳ್ಬೇಡ, ನೀನು ನಾನು ಅಳ ನಿಲ್ಲಿಸ್ತಿ ಕಣ. ಸುಮ್ಮನಿರವ, ನಿಲ್ಲಿಸುತ್ತೆ ಪಾಪ. ಅಳ್ಬಾರ್ದು ಕಣವ ಚಿನ್ನಿ ಮರಿ, ಅಳ್ಬೇಡ. ಅಲ್ಲಿ ಅಣ್ಣ ನೋಡು, ಅಲ್ಲಿ ಅಣ್ಣ ನೋಡು, ಎಷ್ಟು ಖುಷಿಯಾಗವನೇ. ಅಲ್ಲಿ ನಗ್ಸು ಜಸು. ಇಲ್ಲ ತಂಗಿ ಪಾಪ, ನಗು ಅಲ್ಲಿ ನೋಡು, ಅಲ್ಲು ಅಳ್ಬಾರ್ದು ಪಾಪು ಮರಿ ನೀನು. ಮುದ್ದು ಲೇಸು ಕೊಡಿಸ್ತೀನಿ. ಅಂಗಡಿ ಹೋದಾಗ ನಾನು ತಾತ ಹೋಯ್ತೀವಲ್ಲ, ಆಗ ನಿಂಗೆ ಲೇತು ಚಾಕಿ ಎಲ್ಲ ಕೊಡ್ತೀನಿ. ಅಳ್ಬಾರ್ದು ಕಣವ. ಹಂಗೆ ಗುಡ್ ಬಾಯ್. ನೋಡು ಹೆಂಗ್ ನಗಿಸ್ತಾ ಇದೆ ತಂಗಿನ ನೀನು. ಹಂಗೆ ನಗ್ತಾ ಇರ್ಬೇಕು ಕಣವ, ಏನೂ ಆಗಲ್ಲ. ಅಜ್ಜಿ ಬರ್ತದೆ. ಸಾರಿ ಚಿಕ್ಕಿ. ಇದೇ ಮನೆ, ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಇದೇ ಮನೆ ಕಣ್ ಬನ್ನಿ. ಓ ಅಕ್ಕ ಬಕ್ಕ, ಇದೇ ಕಲ್ಲಿ ನಿಂತ್ಕೊಬಿಟ್ರಿ ಅಮ್ಮ, ಬನ್ನಿ. ನಮ್ಮಮ್ಮ ಬತ್ತು, ನಮ್ಮ ಅಜ್ಜಿ ಬತ್ತು, ನಮ್ಮಮ್ಮ ಬತ್ತು, ನಮ್ಮಮ್ಮ ಬತ್ತು, ನಮ್ಮಮ್ಮ ಬತ್ತು, ತಂಗಿ ಪಾಪ ನಮ್ಮಮ್ಮ ಬತ್ತು. ಬನ್ನಿ ಸರ್, ಅಲ್ಲೇ ಯಾಕೆ ನಿಂತ್ಕೊಬಿಟ್ರಿ? ಬನ್ನಿ. ಬರ್ತಿದ್ದೀನಿ ರಮ್ಮ, ಇಲ್ಲೆಲ್ಲ ನೋಡ್ತಾ ಇದ್ದೆ. ಇದು ಯಾರನ್ನ ಕರ್ಕೊಬತ್ತಾ ಇದಾರೆ ಇವರು? ಬನ್ನಿ ಅಂತವ್ರಲ್ಲ. ಕರೀರಮ್ಮ, ಮನೇಲಿ ಯಾರಿದ್ದಾರೆ ಕರೀರಿ, ವಿಚಾರಿಸ್ಬೇಕು, ನಾನು ಇಂಟ್ರಾಗೇಷನ್ ಮಾಡ್ತೀನಿ. ಮೂಸ ಇದೇನು ಇವರು ಪೊಲೀಸರು ಇದ್ದಂಗೆ ಅವರಲ್ಲ? ಇದಕ್ಕೆ ಪೊಲೀಸನ್ನ ಅಟ್ಟಿ ಕರ್ಕೊಂಡ್ಬಂದಿದ್ದಾರೆ ಇವರು. ಕಂಪ್ಲೇಂಟ್ ಕೊಡ್ತೀವಿ ಅನ್ಕೋ ಹೋದ್ರಲ್ಲ, ಕರ್ಕೊಂಡಿ ಬಂದ್ಬಿಟ್ಟಿದಾರ. ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಅತ್ತೆ ಆಸ್ಪತ್ರೆಯಲ್ಲಿರೋದು. ಅತ್ತೆ ಬನ್ನಿ. ಅಜ್ಜಿ ಮಾವ, ಇದಕ್ಕೆ ಹಿಂಗೆ ಕೂಕತ್ತಿದಾರಿ. ಮನೇಲಿ ಯಾರು ಇಲ್ಲ ಕಣಕ್ಕ, ಇದಕ್ಕೆ ಹಿಂಗೆ ಕೂಕತ್ತಿದಾರಿ. ನಾನು ಒಬ್ಳೇ ಇರೋದು, ಪಾಪುಗಳು ಇಬ್ಬರು ಇಟ್ಕೊಂಡು ನಾನು ಒಬ್ಳೇ ಇರೋದು. ಓಹೋ, ನಾವು ಪೊಲೀಸರು ಕಂಪ್ಲೇಂಟ್ ಕೊಡ್ತೀವಿ ಅಂದ ತಕ್ಷಣ ನೋಡು ಎಲ್ಲ ಹೋಗಿ ಎಲ್ಲ ಉಸ್ಕೊಂಡವ್ರೆ ಅನ್ಸುತ್ತೆ, ಎಲ್ಲೆಲ್ಲ ಹೊಂಟೋಗವ್ರೆ. ನೋಡಿದ್ರೆ ಸರ್, ನೋಡಿ ಈಗ ಎಲ್ಲ ಅಪ್ಸ್ಟ್ಯಾಂಡ್ ಆಗವ್ರೆ. ನಾವೀಗ ಪೊಲೀಸ್ ಕರ್ಕೊಬತ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ ಅಂದ್ವಲ್ಲ, ನಮ್ಮ ಅತ್ತೆ ಹಿಂದಿಡಿ ಎಲ್ಲ ಅಪ್ಸ್ಟ್ಯಾಂಡ್ ಆಗವ್ರೆ. ಇವಳು ಅಬ್ಳೆ ಮಳ್ಳಿ ಉಳ್ಕೊಂಡೇಳು, ಇವಳನ್ನ ಅರೆಸ್ಟ್ ಮಾಡಿ ಸರ್. ಇವಳು ಮೇಜರ್ ಆಗಿ ಭಾಗಿಯಾಗವಳೆ. ಇವಳು ನನಗೆ ಹಿಡ್ಕೊ ಹೊಡೆದವಳೆ, ವರದಕ್ಷಿಣೆ ತರಗು ಮಟ್ಟಿಲಿ ಅಂತ. ಇವಳು ಸರಿ ಇಲ್ಲ, ಇವಳನ್ನ ಹಾಕಿ ಇವಳೆ ನಾನು ಆಗಿತಿ. ಏನು ಹೇಳ್ತಿದ್ಯಾಕ ನೀನು? ಏನು ಹೇಳ್ತಿದ್ರಿ ನೀವು? ಯಾಕೆಲ್ಲ ಓಡೋಗೌಸ್ಕೊಂಡಿದ್ದರು? ನಿಮ್ಮ ವಿಷಯನೇ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನು ಹಿಂಗೆ ಮಾತಾಡ್ತಿದ್ದಾರಿಯಲ್ಲ? ನಾನು ಹೋಗ್ಬೇಕಾಗಿತ್ತು, ನಾನು ಇಲ್ಲೇ ಮಕ್ಳಿಗೋಸ್ಕರ ಇಲ್ಲಿ ಉಳ್ಕೊಂಡಿರೋದು ನಾನು. ನಿಮ್ಗೆ ಗೊತ್ತಾದ್ರೆ ವಿಷಯ ನೀವು ಹಿಂಗೆ ಮಾತಾಡ್ತಿರ್ಲಿಲ್ಲ. ಏನಮ್ಮಿ, ಏನು ಗೊತ್ತಾಗಬೇಕು? ಏನು ಸತ್ಯ? ನಮಗೆ ಗೊತ್ತಿಲ್ದಿರ ಸತ್ಯವ? ನಾವಿಲ್ಲಿ ಹೋಗ್ಬಿಟ್ಟು ಹೋಗಿರ್ನಿಲ್ಲ, ಮಧ್ಯಾಹ್ನನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಕರ್ಕೊಬತ್ತೀವಿ ಅಂತ. ಅದಕ್ಕೆ ಎಲ್ಲರೂ ಓಡೋಗೌಸ್ಕೊಂಡವ್ರೆ. ಬಿಟ್ಟರ ಪೊಲೀಸರು ವರದಕ್ಷಿಣೆ ಕಿರ್ಕೊಟ್ಟು ಕಂಪ್ಲೇಂಟ್ ಕೊಟ್ಟರೆ ಎಲ್ಲರಿಗೂ ತೊದಕ್ತಾರೆ, ಮಾಡಿರೋ ತಪ್ಪು ಒಪ್ಕೋಬೇಕಾಯ್ತು ಅಂದ್ಬಿಟ್ಟು ಹೋಗವ್ರೆ. ಏನು ನಿನ್ನ ಬಿಟ್ಬಿಡ್ತಾರೆ ಅನ್ಕೊಬಿಟ್ಟಿದೆ ಏನೋ? ನಿನ್ನೂ ಅಷ್ಟೇ ಕಣ. ನಡಿ ನಿನ್ನ ಕಂಪ್ಲೇಂಟ್ ಕೊಟ್ಟಿವಿ, ಟೇಷನ್ಗೆ ಹಾಕಿಸ್ತೀವಿ ಕಣ. ಅಮ್ಮ ಇಲ್ಲೇ ಇದ್ದೆ, ನೀನು ಅಕ್ಕೆ ಬಂದ್ಯಾ? ಅಮ್ಮ ಅಂಕಲ್ ಯಾರಮ್ಮ? ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಅಂಕಲ್ ಏನೋ ಪ್ರಶ್ನೆಗಳು ಕೇಳ್ತಾರೆ, ಅವ್ರಿಗೆ ಉತ್ತರ ಕೊಡ್ತಾರೆ ಅವರು. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊ ನೀನು. ಅಮ್ಮ ಹೇಳಮ್ಮ, ನಾನು ನೀನು ಅಪ್ಪ ಎಲ್ಲ ಇಲ್ಲೇ ಇರೋದಲ್ವಾ? ನೀನು ಹೋಗ್ಬೇಡಮ್ಮ, ಅಜ್ಜಿ ಮನೆಗೆ ನಾವು ಇಲ್ಲೇ ಇರೋದಮ್ಮ. ಓ ಇವರಪ್ಪ ಏನು ದೊಡ್ಡ ಪುಡಾಂಗು ಇರಿಸ್ಕತ್ತಾನೆ. ಎಲ್ಲನೂ ಇದು ಹೊಡೆದಿ ನನ್ನ ಮಗಳಿಗೆ ಅಷ್ಟು ಟಾರ್ಚರ್ ಕೊಟ್ಟು ಕಳ್ಸವನೆ. ಈಗ ಅವ್ರ ಅಪ್ಪ ಬೇಕಂತ ಇವನಿಗೆ. ಸುಮ್ಮನೆ ನಿಂತ್ಕಲ್ಲ ನೀನು. ಏನ್ರಮ್ಮ ಅವಾಗಿಂದ ನೀವೇ ಮಾತಾಡ್ತಿದ್ದೀರಾ? ನಮಗೂ ಅವಕಾಶ ಕೊಡ್ತೀರಾ ಮಾತಾಡಕ್ಕೆ?
ಪೊಲೀಸ್ ಆಫೀಸರ್ ಅಂತ ಕರೆಸಿರೋದು ಏನಕ್ಕೆ? ನೀವೇ ಮಾತಾಡ್ಕೊಳಕ? ಅಲ್ಲೇನು ನಾನು ಒಂದು ಸ್ವಲ್ಪ ವಿಚಾರಿಸ್ತೀನಿ ಬಿಡಿ, ನೀವು ಸೈಡ್ ಬನ್ನಿ. ಸರ್ ಸರ್ ಬನ್ನಿ ಬನ್ನಿ, ನೀವೇ ವಿಚಾರಿಸಿ ಸರ್. ನಾವು ಇಲ್ಲಿ ಬಾಯಿ ಬಿಡ್ಸೋದ ಅಂದ್ಬಿಟ್ಟು ನಿಂತ್ಕೊಂಡು ಅಷ್ಟೇ. ಬನ್ನಿ ಬನ್ನಿ ಪಾಪು, ನೀನು ಕೆಳಗೆ ಕೂತ್ಕವ. ಕುಣಿಸ್ತೀನಿ, ಆಟ ಆಡ್ತಾ ಇರು. ನಾನು ಅಂಕಲ್ ಜೊತೆ ಮಾತಾಡ್ಕೊ ಬರ್ತೀನಿ. ಕೂತ್ಕೊ ಇಲ್ಲಿ. ಜಸ್ಸು, ತಂಗಿ ಪಾಪು ಒಂಚೂರು ನೋಡ್ಕೊತಾ ಇರವ. ಸರಿ ಚಿಕ್ಕಿ. ಸರ್ ಈಗ ಹೇಳಿ ಸರ್, ಏನು ಹೇಳ್ಬೇಕು ಸರ್? ಏನಂತ ಕಂಪ್ಲೇಂಟ್ ಕೊಟ್ಟವ್ರಿ ಸರ್ ಇವರು? ಕಂಪ್ಲೇಂಟ್ ಕೊಟ್ಟಿರೋದು ಹಂಗಿರ್ಲಿ ಕಣಮ್ಮ. ಎಲ್ಲಮ್ಮ ನಿಮ್ಮ ಮನೆಯವರೆಲ್ಲ ಎಲ್ಗೋದ್ರು? ಎಲ್ಲ ಒಪ್ಸ್ಕೊಂಡಾಗ್ಬಿಟ್ರಾ? ನಾವು ಬಂದಿಲ್ಲಿ ಒದ್ದಿ ಒಳಗಾಗ್ತೀವಿ ಸ್ಟೇಷನ್ಗೆ ಅಂತ ಎಲ್ಲ ಹೋಗಿ ಒಪ್ಸ್ಕೊಂಡಾಗ್ಬಿಟ್ಟಿದಾರ. ನಿನ್ನೊಬ್ಬಳನ್ನ ಯಾಕೆ ಉಳಿಸೋರೆ? ನೀನು ಓಡೋಗ್ಬಿಡುವೆ ಎಲ್ಲಾರ. ಸರ್ ನಿಮ್ಗೆ ಯಾರು ಸರ್ ಹೇಳ್ದವರು? ನಿಮ್ಗೆ ಯಾರು ಸರ್ ಅಪ್ಸ್ಕೊಂಡಾಗವ್ರೆ ಅಂತ ಹೇಳ್ದವರು? ಯಾರು ಸರ್ ಔಸ್ಕೊಂಡವ್ರೆ ಅಂತ ಹೇಳ್ದವರು? ನಿಮಗೆ ಯಾರು ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಟ್ಟಿಲ್ಲ ಸರ್. ಇಲ್ಲಿ ಬಂದು ನೋಡಿದ ತಕ್ಷಣ ಹಿಂಗೆ ಆಡ್ತಿದ್ದಾರೆ. ನಿಮ್ಗೆ ಸತ್ಯ ಗೊತ್ತಿಲ್ಲ. ಎಷ್ಟು ಸತಿ ಹೇಳಿದೆ ಅಮ್ಮ ಸತ್ಯ ಗೊತ್ತಿಲ್ಲ ಸತ್ಯ ಗೊತ್ತಿಲ್ಲ ಅಂತ? ಸತ್ಯ ಗೊತ್ತಿಲ್ಲದೇನೆ ಬಂದಿದ್ದೀವ? ಏನು ಹೇಳು ಕರೆಕ್ಟಾಗಿ. ಏನು ಯಾಕೆ ಬಂದಿಲ್ಲ ಅವರು? ಯಾಕೆ? ಯಾರು ಎಲ್ಲೋದ್ರು? ಸರ್ ನಮ್ಮ ಅತ್ತೆಗೆ ಇದ್ದಕ್ಕಿದ್ದಂಗೆ ಅದೇನೋ ಬಂದ್ಬಿಟ್ಟು ಒಂಥರ ಆಟ ಹೊಡ್ದಂಗೆ ಆಗೋಯ್ತು ಅನ್ಸುತ್ತೆ. ಫುಲ್ ಇದಾಗೋಗಿದ್ರು. ಆಂಬುಲೆನ್ಸ್ ಫೋನ್ ಮಾಡ್ಕೊಂಡು ಎಲ್ಲ ಎತ್ಕೊ ಓಡೋದ್ರು. ನಾನು ಹೋಗ್ಬೇಕಾಗಿತ್ತು ಹಾಸ್ಪಿಟ್ಲಿಗೆ. ಸೀರಿಯಸ್ ಆಗ್ಬಿಟ್ರೆ ನಮ್ಮ ಅತ್ತೆ. ನಾನು ಐಕ್ಳವಲ್ಲ, ಐಕ್ಳು ನೋಡ್ಕೊಳಕ್ಕೆ ಬೇಡನ, ಇಲ್ಲೇ ಉಳ್ಕೋಬೇಕಾಯ್ತು. ಮನೆ ನೋಡಿ ಕಟ್ಟಿ ನೋಡ್ಕೊ ಇರು ಅಂದ್ಬಿಟ್ಟು ಆಂಬುಲೆನ್ಸಲ್ಲಿ ಎಲ್ಲ ತಗೊಂಡೋದ್ರು. ಯಾಕ್ರಕ್ಕ ಹಿಂಗೆ ನಗ್ತಾ ಇದ್ದೀರಿ ನೀವು? ಏನಕ್ಕೆ ಹಿಂಗೆ ನಗ್ತಾ ಇದ್ದೀರಿ? ಸೀರಿಯಸ್ ಆಗದ ಅತ್ತೆಗೆ ಅಂದ್ರೆ ನಿಮ್ಗೆ ನಗ ಬಂದದ? ನೋಡಿ ಸರ್ ನೋಡಿ, ಔಸ್ಕೊಂಡಿರೋದು ಅಲ್ದೇನೆ ಯಾವತ್ತು ಬರ್ದಿರೋ ಅದೇನೋ ಇವತ್ತೇ ಬಂದ್ಬಿಟ್ಟಿದ್ದ. ಎಲ್ಲ ನಾಟಕ ಸರ್, ನಾಟಕ. ಏನು ಬಂದಿಲ್ಲ, ಎಂಥದ್ದು ಬಂದಿಲ್ಲ. ಸುಮ್ಮನೆ ಬಂದು ಈಗ ಅರೆಸ್ಟ್ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಈ ನಾಟಕ ಬಡ್ಕೊ ಹೋಗೋಳು. ನಾನು ಬೀಕ್ತಿ ಅಂತ ಅವಳು ಅಂತ ನಿಮ್ಗೆ ಹೇಳಿಲ್ವ ನಾನು? ಎಂಥ ಮಿಟುಕ್ಲಾಡಿ ಅಂತ ನೋಡ್ರಿ, ಇಲ್ಲೇ ಗೊತ್ತಾಯ್ತದೆ ನಿಮಗೆ. ಅಲ್ಲ ಕಣಮ್ಮ, ಅವ್ರು ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಇದೆ. ಯಾವತ್ತು ಬರ್ತಾರೆ ಅದೇನೋ ಇವತ್ತೇ ಬರ್ಬೇಕಾ? ಇವು ಏನು ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ ಅಂತ ನಾಟಕ ಮಾಡ್ಕೊಂಡು ನಿಮ್ಮ ಅತ್ತೆಯವರೆಲ್ಲ ಸೇರ್ಕೊಂಡು ನಿಮ್ಮ ಮನೆಯವರೆಲ್ಲ ಈ ನಾಟಕ ಮಾಡಿದ್ದೀರಾ? ಎಷ್ಟು ದಿನದಿಂದ ನಾಟಕ ಕಲ್ತಿದ್ರಿ ನೀವು? ಸರ್ ಏನು ಸರ್ ಹಿಂಗಂತಿದ್ದೀರಿ? ಸುಮ್ಮನೆ ಯಾಕೆ ಸರ್? ಯಾರು ಸರ್ ನಾಟಕ ಮಾಡ್ತಾರೆ? ಯಾವ ನಾಟಕನೂ ಇಲ್ಲ ಸರ್. ನಮ್ಮ ಅತ್ತೆಗೆ ಆಟ ಹೊಡ್ದಂಗೆ ಆಗೋಯ್ತು. ಅವ್ರ ಮಗನಿಗೂ ಅವ್ರಿಗೂ ವಾದ ವಿವಾದ ಆಗಿ ಆಟ ಹೊಡ್ದಂಗೆ ಆಗೋಯ್ತು. ಇವ್ರು ಬಂದು ಚೆನ್ನಾಗಿ ಬೋದ್ಬಿಟ್ಟು ಹೋಗಿದ್ರು. ಅವ್ರಿಗೆ ಮಾನ ಕಳೆದ್ಬಿಟ್ಟು ನಮ್ಮ ಅತ್ತೆಗೂ ನಮ್ಮ ಅಜ್ಜಿಗೂ ಈಗ ಅವ್ರಿಗೂ ಒಂಥರ ಆಟ ಹೊಡ್ದಂಗೆ ಆಗೋಗಿ ಎದನೋ ಓನ್ಕೊಂಡು ಮನಿಕೊಬಿಟ್ರು. ನಾನೇ ಆಂಬುಲೆನ್ಸ್ಗೆ ಫೋನ್ ಮಾಡೀನಿ ಸರ್. ಯಾಕೆ ಸರ್ ಹಿಂಗೆ? ನಮ್ಗೆ ಯಾಕೆ ಸರ್ ಸುಳ್ಳು ಹೇಳ್ಬಿಟ್ಟು ನಾವೇನು ತಗೋ ಹೋಗಂತಿದ್ದು? ಯಾವತ್ತು ಅಂತ ಸುಳ್ಳು ಹೇಳ್ಕೊ ಬದುಕೋರಲ್ಲ ಸರ್ ನಮ್ಮ ಅತ್ತೆಯವರು. ನಮ್ಮ ಅತ್ತೆ ಮತ್ತು ದೇವ್ರ ಸಮಾನ. ಇವರು ಏನೋ ಹಿಂಗೆ ಆಡ್ತವ್ರೆ ಅವ್ವ ಮಕ್ಕಳು ಅಂತ ನೀವು ಹಂಗೆಲ್ಲ ಅನ್ಕೋಬೇಡಿ. ಯಾವತ್ತು ನಮ್ಮ ಅತ್ತೆ ಕಿರ್ಕುಳ ಕೊಟ್ಟಿದ್ದಾರೆ ಇವ್ರಿಗೆ. ನಮ್ಮ ಅತ್ತೆಂಗೆ ನೋಡ್ಕೊಳ್ಳಿ ಎಲ್ಲ ಮುಂಡೆರುವೆ ಇಲ್ಲಿ ಮಾತಾಡ್ತಾರೆ ಅಷ್ಟೇ. ನಮ್ಮ ಅತ್ತೆಗಿಂತ ಚೆನ್ನಾಗಿ ನೋಡ್ಕೋಬೇಕಾ ಸರ್? ನಾನು ಒಬ್ಳು ಸೊಸೆಯಾಗಿ ನಾನು ಎಷ್ಟು ಕಂಪ್ಲೇಂಟ್ ಹೇಳ್ಬೋದಾಗಿತ್ತು? ನಮ್ಮ ಅತ್ತೆನೂ ಒಂದೇ ದೇವರು ಒಂದೇ ಸರ್. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ವ ಮಗಳಂಗೆ ಅವರು. ನೋಡಿ ಸರ್ ನೋಡಿ, ಇವಳೇ ಸರ್ ಫೇವ್ರೇಟ್ ಸೊಸೆ. ಇವಳಿಗೆ ಎಲ್ಲನೂ ಕೊಡ್ತಾರೆ ಮಾಡ್ತಾರೆ. ನನ್ನ ಫುಲ್ ಇವಳ ಜೊತೆ ಸೇರ್ಕೊ ಕಿರ್ಕುಳ ಕೊಡ್ತಾರೆ. ಅದಕ್ಕೆ ಇವಳು ಅವ್ರ ಪರ ವಹಿಸ್ಕೊ ಹೋಯ್ತಿರೋದು ಸರ್. ಹೌದಾ? ನೀನು ಹೇಳ್ತಿರೋದು ನಿಜನೇನಮ್ಮ? ಇರಮ್ಮ, ಅದ ಪ್ರೂವ್ ಮಾಡೇ ಬಿಡದ. ಮಕ್ಕಳು ಯಾವತ್ತು ದೇವ್ರ ಸಮಾನ, ಅವ್ರು ಯಾವತ್ತು ಸುಳ್ಳು ಹೇಳೋದಿಲ್ಲ. ಕರಿತೀನಿ ರೀ. ಪಾಪು ಕಂದ ಬಾರೋ ಇಲ್ಲಿ. ಹೇಳಿ ಅಂಕಲ್. ಬಾ ಇಲ್ಲಿ ಪಾಪು. ಜಸ್ಸು ಬವ್ವ ಏನು ಮಾಡಲ್ಲ ಕಣ ಅಂಕಲ್. ಹೇಳಿ ಅಂಕಲ್. ಏನು ಗೊತ್ತಪ್ಪ, ಈಗ ನಾನು ಕೆಲವು ಪ್ರಶ್ನೆಗಳು ಕೇಳ್ತೀನಿ. ನನಗೆ ಸರಿಯಾದ ಉತ್ತರ ಕೊಟ್ಟರೆ ನಿಂಗೆ ಚಾಕಿ. ಹೇಳ್ತೀನಿ, ಹೇಳಿ, ನನಗೆ ಚಾಕಿ ಬೇಕು. ಕೊಡ್ತೀನಿ. ನೀನು ನನಗೆ ಕೇಳೋ ಪ್ರಶ್ನೆಗೆ ನಿಜವಾಗಿ ಉತ್ತರ ಕೊಡಬೇಕು, ಸರಿನಾ? ಈಗ ಪ್ರಶ್ನೆ ಕೇಳ್ತೀನಿ. ನಿನಗೆ ಈಗ ನಿಮ್ಮ ಅಜ್ಜಿಯವರ ಅಮ್ಮ ಇದ್ದಾರಂತಲ್ಲ, ಅವರು ಒಬ್ರು ಮುದ್ಕಮ್ಮ ಇರ್ತಾರಲ್ಲ, ಅವರು ನಿಮ್ಮ ತಾತ, ನಿಮ್ಮ ಚಿಕ್ಕಪ್ಪ, ನಿಮ್ಮಪ್ಪ ಅವರೆಲ್ಲ ಎಲ್ಲೋದ್ರು? ಅಂಕಲ್ ನಮ್ಮ ಅಜ್ಜಿ ಒದ್ದಾಡ್ತಿತ್ತು. ನನಗೆ ನೋವು, ಎದೆ ನೋವು ಅಂತ ಅಳ್ತಿತ್ತು. ನಮ್ಮ ಅಜ್ಜಿ ತಾತ ಎಲ್ಲ ಅಳ್ತಿದ್ರು. ನಮ್ಮಪ್ಪ ಚಿಕ್ಕಪ್ಪ ಎಲ್ಲ ಹತ್ಬಿಟ್ಟು ಕಾರಲ್ಲಿ ತಕೊಂಡು ಆಸ್ಪತ್ರೆಗೆ ಸೂಜಿ ಹಾಕಿಸ್ಕೊ ಬರಕ್ಕೆ ಹೋದ್ರು. ಫುಲ್ಲು ಅಳ್ತಿದ್ರು ಅಂಕಲ್. ಹೌದಾ? ಯಾವಾಗ ಹೋದ್ರಪ್ಪ? ಅಳ್ತಿದ್ರ ಎಲ್ಲರೂ? ನೀನು ಯಾಕೆ ಹೋಗಿಲ್ಲ? ನಾನು ಓಡಾಯ್ತಿದ್ದೆ ಹೋಗ್ಬೇಕು ಅಂತ, ಅಜ್ಜಿ ನೋಡ್ಬೇಕು ಸರೋಜ್ ಅಜ್ಜಿನ ಅಂತ. ಆಮೇಲೆ ಚಿಕ್ಕಿ ಬೇಡ, ಮಕ್ಳು ಹೋದ್ರೆ ಸೂಜಿ ಹಾಕ್ಬಿಡ್ತಾರೆ ಮಕ್ಳಿಗೆ ಅಂತ ಚಿಕ್ಕಿನ ತಂಗಿ ಪಾಪನ ನನ್ನ ಚಿಕ್ಕಿ 3 ಜನ ಇಲ್ಲೇ ಇವಿ. ನಾನು ಹೋಗ್ಬೇಕು ಅಂಕಲ್ ನಮ್ಮ ಅಜ್ಜಿ ನೋಡಕ್ಕೆ. ಹೌದಾ? ಅಳ್ಬಾರ್ದು ಕಂದ. ಬೇಜಾರು ಮಾಡ್ಕೋಬೇಡ, ಅಜ್ಜಿ ಹುಷಾರಾಗಿ ಬರ್ತಾರೆ. ನಿನಗೆ ಚಾಕಿನೂ ತಗೋಬರ್ತಾರೆ. ಈಗ ಅಜ್ಜಿ ನೋಡಕ್ ಹೋಗ್ತಿದ್ದೀನಿ ನಾನು. ಚಾಕಿ ತಗೊಂಡೋಗಿ ಅಜ್ಜಿ ಕೈಲಿ ಕೊಡ್ತೀನಿ, ಸರಿನಾ? ಸರಿ ಅಂಕಲ್. ಹೋಗು ಪುಟ್ಟ ಹೋಗು, ತಂಗಿ ಪಾಪು ಜೊತೆ ಆಟ ಆಡ್ತಾ ಇರು. ಸರಿ ಅಂಕಲ್. ಸಿಕ್ತಾ ಸರ್ ಕ್ಲಾರಿಟಿ? ಪಾಪುನೇ ನಿಜ ಹೇಳ್ತಲ್ವ ಈಗ? ಕಣಮ್ಮ, ಕ್ಲಾರಿಟಿ ಸಿಕ್ತು.
ಐಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಡೌಟ್ ಪಟ್ಟಿದ್ದಕ್ಕೆ. ನಾನೀಗ ಹಾಸ್ಪಿಟಲ್ಗೆ ಹೋಗ್ಬೇಕು. ಹೋಗಿ ಅಲ್ಲೇ ನಾನು ಮಾತಾಡ್ತೀನಮ್ಮ. ಓಕೆ ಸರ್. ಸರ್ ನಂಬೇಡಿ ಆ ಗಂಡುಗುವೆ ಸುಳ್ಳು ಹೇಳ್ಕೊಟ್ಟಿರ್ತಾಳೆ ಅಂತ ಮಾಟಗಾತಿ ಮಂತ್ರಗಾತಿ ಇವಳು ಸರಿ ಇಲ್ಲ ಇವಳು. ಈ ಗಂಡುಗುವೆ ಸುಳ್ಳು ಹೇಳ್ಬಿಟ್ಟು ಸುಳ್ಳೆ ಹೇಳು ಹಿಂಗೆ ಹೇಳು ಅಂತ ಹೇಳಿರ್ತಾಳೆ. ಯಾವ ಎದೆ ನೋವಿಲ್ಲ ಏನೂ ಇಲ್ಲ. ಆ ಗಂಡು ಮುಂದೆ ನಾಟಕ ಆಡೋರೆ ಅವರು. ನೀವು ಅದನ್ನೆಲ್ಲ ನಂಬ್ಕೋಬೇಡ್ರಿ, ನಡ್ರಿ ಆಸ್ಪತ್ರೆಗೆ ತೋರಿಸ್ತೀನಿ. ಸಾಕಿರಮ್ಮ, ನನಗೂ ಗೊತ್ತಾಗುತ್ತೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ. ನಡ್ರಿ ಹೋಗಿ ನೋಡೋದ. ಸುಮ್ಮನೆ ನೀವು ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ. ನನಗೆ ಗೊತ್ತು ನಾನು ಹೆಂಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ನೀವೇನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ನಡೀರಿ ಹೋಗೋಣ. ಅಕ್ಕ ಸ್ವಲ್ಪ ನಿಂತ್ಕೊ ಇಲ್ಲಿ. ಏನ್ಲೇ ನಾನು ಹೋಗ್ಬೇಕು. ಹೋಗುವೆ ಬಾಯಿಲಿ. ಏನು ಬೊಗಳು ಏನು ಭಾಳ ಜೂರತ್ತಲ್ಲಿ ಮಾತಾಡ್ತಾ ಇದೆಯಲ್ಲ. ಅಲ್ಲ ಕಣಕ್ಕ, ನಿನಗೆ ಮನ್ಸಾರು ಹೆಂಗೆ ಬತ್ತಕ್ಕ ಅಂತ ದೇವ್ರಂತ ಅತ್ತೆ ಮೇಲೆ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೆಯಲ್ಲ. ಇಂಥ ಮನೇಲಿ ಬಾಳಿ ಬದುಕಿ 4 ವರ್ಷದಿಂದ ಹೋಗಿದೆಯಲ್ಲ. ನಿನ್ನ ಮಾನ ಮರ್ಯಾದೆ ಬಿಡ್ಬೇಕ ನಿನಗೆ. ಅಕ್ಕ ನಿನ್ನ ಹೊಟ್ಟೆಗೆ ಅನ್ನ ತಿಂದೆ ಹೇಳ್ತಿಂದೆ ಅಕ್ಕ. ನೀನು ಇಂಥ ಕತೆ ಮಾಡಿದೆಯಲ್ಲ. ಅತ್ತೆಗೆ ಎದೆ ನೋವು ಬಂದು ಹಾರ್ಟ್ ಅಟ್ಯಾಕ್ ಇದಾಗಿ ಹೋಗಿ ಆಸ್ಪತ್ರೆಲಿ ಮನ್ಗವ್ರೆ. ನೀನು ಇಂಥ ಹೇಳ್ತಿನ ಕೆಲಸ ಮಾಡ್ತಾ ಇದೆಯಲ್ಲ. ನಿನಗೆ ಮಾನ ಮರ್ಯಾದೆ ಇಲ್ವಕ್ಕ? ನಿಮ್ಮ ಅವ್ವನ ಮಾತು ಕೇಳ್ಕ ನಿನ್ನ ಸಂಸಾರ ಹಾಳು ಮಾಡ್ಕೊಂಡಿದೆ. ಇನ್ನೂ ಹಾಳು ಮಾಡ್ಕೊಬಿಡಕನಕ್ಕ. ನಮ್ಮ ಅತ್ತೆ ದೇವ್ರಂತವ್ರು, ಅವರು ದೇವರಾಗಿಯೇ ಅವರು ಇದು ಮಾಡ್ತಾವ್ರೆ. ಅಮ್ಮ ಬಾವ ಬೇಡ ಅಂತ ನಿನ್ನ ರಿಜೆಕ್ಟ್ ಮಾಡಿದ್ರು ಅತ್ತೆ ಇಲ್ಲ ನನ್ನ ಸೊಸೆ ಬೇಕೇ ಬೇಕು ನನಗೆ ಅಂದ್ಬಿಟ್ಟು ಎಲ್ಲ ಆಣೆ ಪ್ರಮಾಣ ಮಾಡಿಸ್ಕೊಂಡು ಅಷ್ಟು ಮಾಡೋ ಕತೆ ಮಾಡ್ತಾವ್ರೆ ನಿನ್ನ ಸಂಸಾರ ಒಂದು ಮಾಡೋಕ್ಕೆ. ನೀನು ನೋಡಿದ್ರೆ ಹಿಂಗೆ ಇಂಥ ಆಟ ಕಲ್ತಿದೆ ಇಲ್ಲಕ್ಕ. ಇಂಥ ಬೆರಕೆ ಬುದ್ಧಿ ಎಲ್ಲಿಂದ ಕಲ್ತಿಯಕ್ಕ ನೀನು? ಏಯ್ ನೀನು ಜಾಸ್ತಿ ಆಯ್ತು. ನಾಲ್ಗೆ ಕಿತ್ತಿ ಕೈ ಕೊಟ್ಬಿಡ್ತೀನಿ. ಏನು ನೀನು ಹೇಳ್ತಿದ್ದೆ ಅನ್ನ ತಿಂದೆ ಅಂತ ಕೇಳ್ತಿದ್ದೆ ಲೋಪರ್ ಮುಂದೆ ನೀನು. ತೆಗೆದು ತಟ್ಟಿದ್ರೆ ಏನಿಲ್ಲ ಕಪಾಳಕ್ಕೆ. ಭಾಳ ಜೂರ ಜಾಸ್ತಿ ಆಯಿತು ನಿನಗೆ. ಅಟ್ಟಿಲಿಲ್ವೇನೋ ಇವಳು ಇನ್ನು ಬರೋದಿಲ್ವೇನೋ ಅಂತ ನಿನ್ಗೆ ಹಾಕೊಂಡು ಟೇಸನ್ಗೆ ಹಾಕಿ ಚೆನ್ನಾಗಿ ಸೀರೆ ಹೊಡೆದು ಹೊಡೆದ್ರೆ ಸರಿ ಐತೆ ನಿನಗೆ. ಬುಟ್ಟನ ನಿನ್ನ ಇವತ್ತು ಟೇಸನ್ಗೆ ಹಾಕಕ್ಕೆ ಕಳಿಸಿರೋದು. ನೀನು ಇಷ್ಟು ಜೂರತ್ತಲ್ಲಿ ಮಾತಾಡಿದ್ಮೇಲೆ ಬುಟ್ಟನ ನಿನ್ನ ಸರಿ ಗೊತ್ತಾಯ್ತೆ ನಿನಗೆ. ಇವತ್ತೇ ಗೊತ್ತಾಯ್ತೆ. ಏನಕ್ಕ ನೀ ಟೇಸನ್ಗೆ ಹಾಕ್ಸೋದು? ನೀನು ಒಬ್ಬಳಿಗೆಯಾ ನ್ಯಾಯ ನೀತಿ ಕೋರ್ಟು ಕಾನೂನು ಗೊತ್ತಿರೋದು? ನಮ್ಗೆ ಯಾರಿಗೂ ಕೋರ್ಟು ಕಾನೂನು ಗೊತ್ತಿಲ್ವಾ? ನೆಟ್ಟು ನೇರಕ್ಕೆ ಇರೋದು ಕಲಿಯಕ್ಕ. ನಿಮ್ಮ ಅವ್ನ ಜೊತೆ ಹಾಳಾಗಿ ಕುಟ್ಟೋದೆ. ನಿಮ್ಮ ಅವ್ನ ಜೊತೆ ಸೇರಿದ್ರೆ ನಿನ್ನ ಬಾಳೆ ಹಾಳಾಯ್ತಿರೋದು, ಅವಳು ಬಾಳಲ್ಲ. ಫಸ್ಟು ಅವ್ವನೇ ಆಗಲಿ ಯಾರೇ ಆಗಲಿ ನೆಟ್ಟು ಬುದ್ಧಿ ಹೇಳೋರ ಜೊತೆ ಸೇರಬೇಕು. ಇಂಥ ಮನೆ ಹಾಳಿರೋ ಜೊತೆಲೆಲ್ಲ ಮನೆ ಹಾಳು ಮಾಡ್ತಾಳೆ ನಿಮ್ಮವ್ವ. ನಿನ್ನ ಮನೆ ಹಾಳಾಯ್ತಿರೋದು. ನಿನ್ನ ಮಗಿನ ಹಿಂಗೆ ಅನಾಥಂಗೆ ಬಿಟ್ಬಿಟ್ಟು ಹಿಂಗೆ ಓಡೈತಾ ಇದೆಯಲ್ಲ. ನಿನ್ನ ಸಂಸಾರನೂ ಹಾಳು, ಮನೆನೂ ಒಗ್ಗಟ್ಟು ಹಾಳು. ಇಂಥ ಹೆಂಗ್ಸನ ಎಲ್ಲೂ ನೋಡಿನಿಲ್ಲ. ಇಂಥ ಹೇಳ್ತಿನ ಕೆಲಸ ಯಾವತ್ತು ಮಾಡೋಕ್ಕೆ ಎಷ್ಟು ದಿನ ಕಾಯ್ಕೊಂಡಿದ್ದೆ. ನಮ್ಮ ಮಕ್ಕಳು ಎದೆ ನೋವು ಬಂದಿದೆ. ನಮ್ಮ ಮತ್ತೆ ಆಸ್ಪತ್ರೆಗೆ ಸೇರ್ಸಂಗಾಯ್ತು. ಬಾಯ ಮುಚ್ಕೊಂಡು ತಿಕ್ಕ ಅಮಿಕ ಹೋಗು. ನೀನೇನು ನನ್ನೇನು ಜೈಲಿಗೆ ಹಾಕ್ಸಕ್ಕೆ ಆಗ್ಬಿಡುತ್ತೆ ಕಣ. ನಮ್ಗೇನು ಕೋರ್ಟು ಕಾನೂನು ಗೊತ್ತಿಲ್ಲ, ಅವಳು ಒಬ್ಳಿಗೆ ಗೊತ್ತಿರೋದು. ಏಯ್ ನಾನು ಹೇಳ ಕಾಣತ್ತದೆ. ಏನಿಂತ ಮಾತ್ಕೊಳಾಡ್ತಿದೆ ನೀನು? ಬಾಳ ಹೆಚ್ಕೊಬಿಟ್ಟವೆ. ಬಾಳ ಕಟ್ ಮಾಡೋದಂಗೆ ಅಂತ ನನಗೆ ಗೊತ್ತು. ಏ ಬಾರಮ್ಮ, ಇಲ್ಲಿ ಏನಮ್ಮ ಮಾತಾಡ್ತಾ ನಿಂತಿದೀಯ? ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಬನ್ನಿ. ಬಂದಿ ಸರ್. ಅವ್ರು ಕರಿತಾವ್ರೆ ಅಂತ ನಾವು ಒಯ್ತಿರೋದು. ಇಲ್ಲಾಂದ್ರೆ ಇವತ್ತು ಜುಟ್ಟು ಮುಂದೆಲ್ಲ ಕೈ ಕೊಡೋನು ಕಿತ್ತಿ ನೋಡ್ಕತೀನಿ ಕಣ. ನಿನ್ನ ಬಿಡೋದಿಲ್ಲ. ಇವತ್ತೇ ಗೊತ್ತಾಯ್ತೆ ನಿನ್ನ ಬಂಡವಾಳ ಏನಾಯ್ತೆ ಅಂತ. ಹೋಗು ಕಂಡಿವ್ನಿ ಕಣ.